ನಮಸ್ಕಾರ ಸ್ನೇಹಿತರೆ, ಎನ್.ಎಸ್. ಪಟ್ಪತಿ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಹಿರಿಯ ಕಾಂಗ್ರೆಸ್ನ ಹಿರಿಯ ಮುಖಂಡರು, ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತೊಗರಿ ಬೆಳೆ ಲಾಸ್ ಆಗಿದೆ, ತೊಗರಿಗೆ ಏನೋ ರೋಗ ಅಂಟ್ಕೊಂಡು ಬಿಟ್ಟು ಎಲ್ಲ ಇದು ಆಗ್ತಾ ಇದೆ ಅಂತ ಪಾಪ ರೈತ ಕೇಳಕ್ ಹೋದಾಗ ಎಷ್ಟು ಎಕರೆ ಇದೆ? 4 ಎಕರೆನಾ? ನನ್ನ 40 ಎಕರೆ ಇದೆ. ಇದ್ರಿಗಿಂತ ವರ್ಸ್ಟ್ ಆಗಿದೆ, ಇದ್ರಿಗಿಂತ ಕೆಟ್ಟ ಹೋಗಿದೆ. 6 ಹಡದಕ್ಕಿನ ಎದುರು 3 ಹಡದಕ್ಕೇನೋ ಹೇಳಿದಳಂತ ಡೈಲಾಗ್ ಹೊಡೆದು ಬಿಟ್ಟು ಮೋದಿ ಅವರಿಗೆ, ಶಾ ಅವರಿಗೆ ಹೇಳಿ ತಮ್ಮ ಸ್ಥಾನಕ್ಕೆ ಇರುವ ಗೌರವ, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವರು ಮುಂದಿನ ಪ್ರಧಾನಿ ಅಧ್ಯಕ್ಷ ಸ್ಥಾನ ಅಂದ್ರೆ ಅದು ನೆಕ್ಸ್ಟ್ ಪ್ರಧಾನಿನೇ. ಬೇಜವಾಬ್ದಾರಿಯುತ ಮಾತಿನಿಂದ ಇಡೀ ದೇಶದಾದ್ಯಂತ ತಮ್ಮ ಮಾತು ತುಂಬಾ, ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು. ನೀವು ಯಾವ ಕೋಪದಲ್ಲಿದ್ದೀರೋ ನನಗಂತೂ ಗೊತ್ತಿಲ್ಲ. ನಿಮ್ಮ ಬಗ್ಗೆ ತುಂಬಾ ಅಭಿಮಾನ ಇತ್ತು ನೀವು ರಾಷ್ಟ್ರೀಯ ಅಧ್ಯಕ್ಷರಾದಾಗ. ಯಾಕಂದ್ರೆ ನಮ್ಮ ಗುಲ್ಬರ್ಗದವರು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗ್ತಾರಂದ್ರೆ ತುಂಬಾ ಹೆಮ್ಮೆ, ಗೌರವದಿಂದ ನಿಮ್ಮನ್ನು ಕಾಣ್ತಾ ಇದ್ದೀವಿ. ಯಾಕಂದ್ರೆ ನಿಮ್ಮ ಬಾಯಿಯಿಂದ ಯಾಕೆ ಬಂದಿದೆಯೋ ಗೊತ್ತಿಲ್ಲ, ಬಟ್ ಅದು ಬರಬಾರದಿತ್ತು. ಅದು ಏನಾಗತ್ತೆ ಇವತ್ತು ದೇಶದಾದ್ಯಂತ, ರಾಜ್ಯದಾದ್ಯಂತ ಇವರ ಒಳಗಿನ ಮನಸ್ಸಿನ ಸ್ಥಿತಿ ಏನಿದೆ ಅನ್ನೋದನ್ನ ಎದ್ದು ಕಾಣಿಸ್ತಾ ಇದೆ, ಅದರಲ್ಲಿ ಅನ್ನುವ ಹಾಗೆ ಬಿಂಬಿಸ್ತಾ ಇದೆ. ಅಭಿಮಾನ, ನಮ್ಮ ಗುಲ್ಬರ್ಗ, ನಮ್ಮ ಕಲ್ಯಾಣ ಕರ್ನಾಟಕದ ಒಬ್ಬ ವ್ಯಕ್ತಿ, ನಿಷ್ಠಾವಂತ. ಆಮೇಲೆ ಒಂದು ವರ್ಡ್ ಕೂಡ ನಿಮ್ಮ ಬಾಯಿಂದ ಬಂದಿರೋದಂತೂ ಕೇಳಿರಲಿಲ್ಲ ಅಂತ ಸುಮಾರು ಡಿಬೇಟ್ಗಳಲ್ಲೇ ಆಗಿರಬಹುದು, ನಾವು ನೋಡಿದೀವಿ ನಿಮ್ಮನ್ನ. ಅಂಥದ್ರಲ್ಲಿ ಇವತ್ತು ಅವ ತೊಗರಿ ಬೆಳೆಯನ್ನು ಕಿತ್ಕೊಂಡು ತಂದು ಇದನ್ನು ಹೀಗಾಗಿದೆ ಸರ್ ಅಂದಾಗ ನಿಮ್ಮ ಬಾಯಿಂದ ಬಂದಿರತಕ್ಕಂಥ ಮಾತು ನೋಡಿದ್ರೆ ಅದು ಒಳಗಿರತಕ್ಕಂಥ ಅಂತರಾತ್ಮದಲ್ಲಿ ಯಾವ ಭಾವನೆಗಳಿವೆ ಅನ್ನೋದನ್ನ ಇವತ್ತು ದೇಶದಾದ್ಯಂತ ಜನರೆಲ್ಲ, ರೈತರು, ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಅವಮಾನ ಮಾಡಿದ ಹಾಗಾಗಿದೆ. ಅದು ನಿಮಗೆ ಜವಾಬ್ದಾರಿ ಇದೆ, ಅದು ನಿಮ್ಮನ್ನ ಕೇಳಬೇಕಾಗಿರೋದು ಅವರ ಜವಾಬ್ದಾರಿ ಇದೆ. ನೀವು ಅದನ್ನು ಸ್ಪಂದಿಸಬೇಕಾಗಿರತಕ್ಕಂಥ ಜವಾಬ್ದಾರಿ ನಿಮಗೂ ಇದೆ. ನಿಮ್ಮ ಅಧಿಕಾರ, ನಿಮ್ಮ ಕುರ್ಚಿಯನ್ನು ಅಲಂಕರಿಸಿದ ಮೇಲೆ ಇಡೀ ರಾಜ್ಯದಲ್ಲಿ 100 ಸೀಟ್ಗಳ ಮೇಲೆ 120-30 ಸೀಟ್ಗಳನ್ನು ಗೆಲ್ಲಿಸಿ ತಂದುಕೊಟ್ಟು, ಆಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಸೀಟ್ಗಳು ಬಂದು, ಆಮೇಲೆ ಎಂಪಿ ಕ್ಷೇತ್ರದಲ್ಲಿ ನಿಮ್ಮ ಅಳಿಯವರು ಗೆಲ್ಲಿಸಿ, ಆಮೇಲೆ ಈ ರಾಜ್ಯ, ಈ ನಮ್ಮ ಜಿಲ್ಲೆಗೆ ತಮ್ಮ ಮಗನಾಗಿರ್ತಕ್ಕ ಪ್ರಿಯಾಂಕ್ ಖರ್ಗೆ ಅವರನ್ನು ಗೆಲ್ಲಿಸಿ, ಅಂತಹ ಒತ್ತಡದಲ್ಲಿಯೂ ಸಹಿತ ಜನರು ನಿಮ್ಮ ಕೈ ಹಿಡಿದು ಬಿಟ್ಟು ಗೆಲ್ಲಿಸಿ ಇವತ್ತು ಉಸ್ತುವಾರಿ ಸಚಿವರಿದ್ದಾರೆ. ನಿಮ್ಮನ್ನು ಕೇಳದೇನೆ ರೈತ ಯಾರನ್ನು ಕೇಳಬೇಕಿತ್ತು ಅನ್ನೋದೇ ಇಡೀ ದೇಶದ ರೈತರ ಪ್ರಶ್ನೆ. ದಯವಿಟ್ಟು ಇದು ನುಂಗಲಾರದ ತುತ್ತು. ಯಾಕಂದ್ರೆ ನಿಮಗೆ ಕೋಪ, ತಾಪ, ಬೇರೆ ಯಾವುದೋ ಟೆನ್ಷನ್ ಅಲ್ಲಿ ಇದ್ರೋ, ಯಾವುದಕ್ಕೆ ಅಂದಿದ್ದೀರೋ ಬಟ್ ಗೊತ್ತಿಲ್ಲ. ತಮ್ಮ ಬಗ್ಗೆ ಅಪಾರವಾದ ಗೌರವ ಇತ್ತು, ಬಟ್ ಈ ಮಾತಿನಿಂದ ತುಂಬಾ ಬೇಜಾರಾಗಿದೆ. ಯಾಕಂದ್ರೆ ಜವಾಬ್ದಾರಿಯ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ದೇಶಕ್ಕೆ, ಈ ದೇಶದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಅಂದ್ರೆ ಸುಮ್ಮನೆ ಅಲ್ಲ, ಅದು ಗುಲ್ಬರ್ಗದಿಂದ ಆಗಿದ್ದಾರೆ ಅಂದ್ರೆ ಅದು ನಮಗೆ ತುಂಬಾ ಹೆಮ್ಮೆ ಇತ್ತು. ನಿಮ್ಮ ಇವತ್ತಿನ ಮಾತುಗಳನ್ನು ಕೇಳಿದರೆ, ಅಂತರಾಳದಿಂದ ಬಂದಿರತಕ್ಕಂಥ ಮಾತನ್ನು ನೋಡಿದರೆ ತುಂಬಾ ಬೇಸರ ಆಗ್ತಾ ಇದೆ. ಹಾಗಾಗಿ ದೇಶದಲ್ಲಿ ಕೇವಲ ನಡೀತಾ ಇರೋದೇನು ಕುರ್ಚಿ, ದುಡ್ಡು, ನಮಗೆ ಬೇಕಾಗಿರತಕ್ಕಂಥ ಅಧಿಕಾರ ಅಷ್ಟೇ ಅನ್ನೋದನ್ನ, ಅಷ್ಟಕ್ಕೆ ಸೀಮಿತವಾಗಿದೆ ಅನ್ನೋದನ್ನ ಮತ್ತೊಂದು ತರ ಸಾಬೀತಾಗಿರೋ ತರ ನಿಮ್ಮ ಮಾತುಗಳಲ್ಲಿ ಬಂದಿರತಕ್ಕಂಥದ್ದು ಇಡೀ ರಾಜ್ಯದಲ್ಲ, ದೇಶದಾದ್ಯಂತ ವೈರಲ್ ಆಗಿ ಹೋಗಿದೆ. ಅದಕ್ಕೆ ಕ್ಷಮೆ ಕೇಳಿದರೂ ಸಹಿತ ವಾಪಸ್ ತಗೊಳಕ್ಕಾಗಲ್ಲ. ಅಥವಾ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದಕ್ಕೆ ದಯವಿಟ್ಟು ಅಭಿಮಾನವನ್ನ, ತುಂಬಾ ಗೌರವದಿಂದ ನಿಮ್ಮನ್ನ ನೋಡ್ತಾ ಇದ್ದೀವಿ. ಬಟ್ ನಮಗ್ 40 ಎಕರೆ ಇದಕ್ಕಿಂತ ವರಷ್ಟ, ಅದು ಕೆಟ್ಟು ಇದಾಗಿ ಹೋಗಿದೆ ಅಂತಂದ್ರಲ್ಲ, ನೀವು ಅದನ್ನ ಕ್ರೆಡಿಟ್ ತಗೊಳಕ್ ಬರಬೇಡ ಇಲ್ಲಿ ಅಂತಂದ್ರಲ್ಲ. ದೊಡ್ಡ ತಪ್ಪು ಮಾಡಿಬಿಟ್ರಿ. ದೊಡ್ಡವರಾಗಿಬಿಟ್ಟು ವಯಸ್ಸಿನಲ್ಲಿ ಒಂದೇ ಅಲ್ಲ,
ನೀವೊಬ್ಬ ದೊಡ್ಡ ಇದರ ರಾಜಕಾರಣಿ ಅನ್ಕೊಂಡಿದೀವಿ. ಬಟ್ ಬಾಳಿರ್ತಕ್ಕಂಥ ಮಾತು ನೋಡಿದ್ರೆ ಮನಸ್ಥಿತಿ ಇನ್ನೊಬ್ಬರಿಗೆ ಅದನ್ನ ನುಡಿಗಳ ಕೇಳಿದಾಗ ಬೇಸರ. ಇಷ್ಟೇ ಅಲ್ಲಪ್ಪ, ಇದು ಓಟ್ ಹಾಕುವವರೆಗೂ ಒಂದು, ಓಟ್ ಹಾಕಿದ ಮೇಲೆ ಒಂದು. ನಿಮಗೆ ಏನು ಮಾಡಿದ್ದಾರೆ ರಾಜ್ಯದ ಜನ? ಮತ್ತೆ ಕುರ್ಚಿ ಮೇಲೆ ಕೂಡಿಸಿದ್ದಾರೆ ಅಂದ್ರೆ ಸುಮ್ಮನೆ ಅಲ್ಲ. ದಯವಿಟ್ಟು ಬೇಜಾರಂತೂ ಎಲ್ಲರಿಗಾಗಿದೆ. ಇದು ಇಷ್ಟೇ ಬಿಡಿ ಅನ್ನೋ ಹಾಗೆ ಬಂದು ಕುಂತಿದೆ 2025ಕ್ಕೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು? 47ರ ಸ್ವಾತಂತ್ರ್ಯ ನಿಮ್ಮಿಷ್ಟ. ಬಟ್ ನೀವು ಕೂತಿರೋ ಕುರ್ಚಿ ಅದು ಜನರು ಕೊಟ್ಟ ಕಾಣಿಕೆ, ಜನರು ಕೊಟ್ಟ ಆಶೀರ್ವಾದ ಮರೆತು ಬಿಟ್ಟು ಆ ಬೆನ್ನೆಲುಬಾಗಿರ್ತಕ್ಕಂಥ ರೈತನಿಗೆ 6 ಹಡದಕ್ಕಿನ ಮುಂದ 3 ಹಡದವ್ರು ಮಾತಾಡಿದ್ರಂತಂದ. ಅದು ಏನ್ ಮಾತಾಡಿದ್ರಲ್ಲ ಸರ್, ನಿಜಕ್ಕೂ ನಿಮಗೆ ಶೋಭೆ ಹೇಗೆ ತರುತ್ತೋ ಅನ್ನೋದು ಆ ಭಗವಂತನೇ ಬಲ್ಲ. ಮಾನ್ಯ ರೈತ ಬಾಂಧವರೇ, ನೋಡಿ, ವೋಟ್ ಹಾಕ್ಲಕ್ ಬಂದಾಗ ನಿಮ್ಮ ಅಮೂಲ್ಯವಾದ ಮತವನ್ನ ನಾವು ಎಂಥವ್ರಿಗೆ ಕೊಟ್ಟು ಆರಿಸಿದೀವಿ ಅನ್ನೋದು ಪ್ರಶ್ನೆಯಾಗಿ ಹೊರಹೊಮ್ಮಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರೇ ಉತ್ತರ ಕೊಡ್ತಾರೆ. ಅಲ್ಲಿವರೆಗೂ ವೇಟ್ ಅಂಡ್ ವಾಚ್.